टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿತ್ರೋತ್ಸವ ನಡೀತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿ ಬೆದರಿಕೆ ಹಾಕಿದ್ದಾರೆ ಕನ್ನಡ ನಟ ನಟಿಯರಿಗೆ. ಯಾರಿಗೂ ಹಾಕಿಲ್ಲ, ಅವ್ರು ಹಾಕೋದೂ ಇಲ್ಲ. ಆ ಥರದ್ದನ್ನು ಮೂಡಿಸ್ತಿರೋದು ತಪ್ಪು. ಯಾರು ಕೂಡ ಮೂಡಿಸ್ಬಾರ್ದು. ಅದು ಬೆದರಿಕೆ ಅಲ್ಲ. ಸಾರಿ ರೀ, ಅದು ಬೆದರಿಕೆ ಅಲ್ಲ. ಈಗ ಯಾರಿಗೂ ಆಹ್ವಾನನೇ ಇರಲಿಲ್ಲ ಕನ್ನಡಿಗರಿಗೆ, ವಿದೇಶಿಗರಿಗೆ ಆಹ್ವಾನ ಇರುತ್ತೆ, ಕನ್ನಡದ ನಟ ನಟಿಯರಿಗೆ ಆಹ್ವಾನ ಇಲ್ಲ. ಇಲ್ಲ ನಮಗೂ ಕೂಡ ಯಾರ ಕೈಯಲ್ಲೂ ಒಂದು ಕಾಗದ ಕೊಟ್ಟರೆ ಅದು ಬರೋದಕ್ಕೆ ಒಂದು ಸ್ವಲ್ಪ ಇದು ಅದ್ರ ಕಾಗದ ಕಳಿಸೋ ಬದಲಿಗೆ ನೀವು ನಮಗೊಂದು ಫೋನ್ ಮಾಡಿಬಿಟ್ರೆ ನಮಗೆ ತುಂಬ ಖುಷಿ ಆಗತ್ತೆ. ಎಲ್ಲರಿಗೂ ಕೂಡ ಒಂದು ಆಹ್ವಾನ ಬೇಕಾಗತ್ತೆ. ಇವಾಗ ನಾನು ನಿಮ್ಮ ಹತ್ರ ಒಂದು ಹೇಳ್ತೀನಿ, ಕಲಾವಿದರು ಅಂತ ಹೇಳ್ತೀರ, ನೀವು ಟಾರ್ಗೆಟ್ ಮಾಡೋದು ಯಾವತ್ತೂ ಕಲಾವಿದರನ್ನ. ಈಗ ಒಬ್ಬ ಕಲಾವಿದರಿಗೆ ಹುಷಾರೇ ಇರೋದಿಲ್ಲ, ಅವ್ರ ಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ. ಎರಡನೇದಾಗಿ ಅವ್ರು ಬೇರೆ ಕಡೆ ಶೂಟಿಂಗಲ್ಲಿ ಇರ್ಬೋದು, ಬೇರೆ ದೇಶದಲ್ಲಿ ಇರ್ಬೋದು, ಬೇರೆ ಊರಲ್ಲಿ ಇರ್ಬೋದು, ಇದು ಇರ್ಬೋದು. ಹಾಗಿದ್ದಾಗ ಅವರನ್ನೇ ನಾವು ಟಾರ್ಗೆಟ್ ಹೆಂಗೆ ಮಾಡೋಕ್ಕಾಗತ್ತೆ? ಆ ಕಾರಣಕ್ಕೆ ನಾನು ಹೇಳ್ತೀನಿ, ನೀವು ಹೋಗಿ ಅವ್ರನ್ನ ಕರೆದಾಗ ಅವರ ಕಷ್ಟ ಸುಖಗಳನ್ನು ನೀವು ಅರ್ಥ ಮಾಡ್ಕೋಬೋದು. ಈ ವರ್ಷಕ್ಕೆ ಪ್ರತಿಯೊಬ್ಬರು ಬಂದರೆ ನೀವು ಆಸನಗಳನ್ನು ಕೂಡ ಅವ್ರಿಗೋಸ್ಕರ ತೆಗೆದಿಡ್ಬೇಕಾಗತ್ತೆ, ಎಲ್ಲರೂ ಬಂದರೆ. ಅದಂತೂ ಸತ್ಯ. ಆ ಕಾರಣಕ್ಕೆ ಹೇಳ್ತೀನಿ, ವೇದಿಕೆ ಮೇಲೆ ಎಷ್ಟು ಜನರನ್ನ ಕೂರಿಸ್ಲಿಕ್ಕಾಗುತ್ತೆ, ಎಷ್ಟು ಕಲಾವಿದರನ್ನ ಇಡೋಕ್ಕಾಗುತ್ತೆ. ಒಬ್ಬರು ಮುಖ್ಯ ಅತಿಥಿಯಾಗಿ ಬರ್ಬೋದು, ಒಬ್ಬರು ರಾಯಭಾರಿಯಾಗಿರ್ಬೋದು. ಇನ್ನು ಉಳಿದಂಥವರೆಲ್ಲರೂ ಕೂಡ ಸರ್ಕಾರ ಕಾರ್ಯಕ್ರಮವನ್ನು ನಡೆಸ್ಕೊಡುತ್ತೆ. ಕೆಳಗಡೆ ಕೂತಿರ್ತಕ್ಕಂಥವರು ಕೂಡ ಬರ್ತಾರೆ. ಆದರೆ ಇವಾಗ ಫೆಸ್ಟಿವಲ್ಗೆ ಎಲ್ಲರೂ ಬರ್ತಾರೆ ಬಿಡಿ. ವ್ಯವಸ್ಥೆ ಬದಲಾಗಬೇಕು, ಆಹ್ವಾನ ಮಾಡುವಂತ ಖಂಡಿತ ಕರೆಯುವಂಥ ವ್ಯಕ್ತಿಗತವಾಗಿ ಕರೆಯುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳೋದಷ್ಟೇ. ಏನು ಇಲ್ಲಮ್ಮ, ಅವ್ರ ಭಾಷೆನೇ ಹಾಗೆ. ಅವ್ರು ಮಾತಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನೇ ಯಾಕೆ ಇವರೆಲ್ಲ ಅವ್ರು ಮಾಡ್ತಾರಾ? ಮಾಡಿದಾರ? ಏನಾದರೂ ಯಾರಿಗಾದ್ರೂ ಕೆಡಕ್ ಬಯಸಿದಾರಾ? ಖಂಡಿತವಾಗ್ಲೂ ಬಯಸಿಲ್ಲ. ಅಂಡು ಯಾರಿಗೆ ತಾನೇ ಕೋಪ ಬರಲ್ಲ ರೀ? ಇಷ್ಟು ಕೋಟಿ ಖರ್ಚು ಮಾಡಿ ನಮಗೋಸ್ಕರ ನಾವು ಬೇಡಿ ತಂದಿರೋದು ಅಕಾಡೆಮಿಯನ್ನು. ಉದ್ಯಮನೇ ಅದನ್ನು ಬಳಸ್ಕೊಳ್ಳಿಲ್ಲ ಅಂದರೆ ಆ ಥರದಲ್ಲಿ ಕೇಳಿರ್ಬೋದು. ಅವ್ರು ಕೇಳಿರ್ತಕ್ಕಂಥದ್ದು ಅದಕ್ಕಿಂತನೂ ನೋವಿಂದ ಕೇಳಿರೋದು. ಜಲ ನೆಲ ಭಾಷೆ ಬಂದಾಗ ನೀವುಗಳೆಲ್ಲ ಯಾಕೆ ಬರಲಿಲ್ಲ? ಸೊ ನಿಮ್ಮ ಪಾರ್ಟಿಸಿಪೇಷನ್ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಆ ಥರ ನೊಂದ್ಕೊಂಡು ಹೇಳಿದ್ದಾರೆ. ಅದು ನನಗೇನು ತಪ್ಪು ಅಂತ ಅನ್ಸಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ರೀ, ಒಂದು ಹೇಳ. ಯಾಕಮ್ಮ ತಾರಾ ಮಾಡಿದಾಗ ನಾವು ಹೋಗ್ಲಿಲ್ವಾ? ನಾಗಾಭರಣ ಅವ್ರು ಮಾಡಿದಾಗ ನಾವು ಹೋಗ್ಲಿಲ್ವಾ? ನಾವಿವತ್ತು ಕಾಂಗ್ರೆಸ್ಸು, ಅವರು BJP, ಇನ್ನೊಬ್ರು JDS ಅಂತಂದ್ರೆ ಭಾಷೆಗೆ ಕಲೆಗೆ ಭಾಷೆನೂ ಇಲ್ಲ, ಅದಕ್ಕೆ ಯಾವುದೇ ಪಕ್ಷ ಇಲ್ಲ. ಪಕ್ಷಾತೀತವಾಗಿ ನಾವು ಒಬ್ಬರನ್ನ ಗೌರವಿಸ್ತೀವಿ. ಈಗಲೂ ನಾನು ಹೇಳ್ತೀನಿ, ತಾರಾ ಅಧ್ಯಕ್ಷೆಯಾಗಿದ್ದಾಗ ಅದ್ಭುತವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ರು, ಪ್ರತಿಯೊಬ್ಬರನ್ನ ಕರೆದ್ರು, ಮನೆಗೆ ಬಂದರು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮುಂದಿನ ದಿನದಲ್ಲಿ ಮಾಡಲಿ. ಅವ್ರು ನಮಗೆಲ್ಲರೂ ಆತ್ಮೀಯರೇ. ಅವರೇನು ಕೆಟ್ಟದ್ದು ಮಾಡ್ತಿಲ್ಲ, ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಮುಂದಿನ ದಿನಗಳೇ ಮಾಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.